ವಿನಯ್ ಕುಲಕರ್ಣಿ ಅವರ ಸಿಬಿಐ ಕಸ್ಟಡಿ ಅಂತ್ಯವಾಗುತ್ತೆ. ಮತ್ತೆ ಕಸ್ಟಡಿ ಪಡೆಯೋದಕ್ಕೆ ಸಿಬಿಐ ಸಿದ್ಧತೆ ಮಾಡ್ಕೋತಿದ್ದಾರೆ. ಬಟ್ ಈ ನಡುವೆ ಒಂದು ಆಡಿಯೋ ಅಂತೂ ಫುಲ್ ವೈರಲ್ ಆಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಆಪ್ತರು ದಾಂಧಲೆಗೆ ಪ್ಲಾನ್ ಮಾಡಿದ್ದಾರಾ ಅಂತ ಪ್ರಶ್ನೆ ರೈಸ್ ಆಗುತ್ತೆ. ಆಡಿಯೋ ಕೇಳಿಸ್ಕೊಂಡ್ರೆ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿಸಿ ದಾಂಧಲೆ ಪ್ಲಾನ ಇದು, ಬೆಂಬಲಿಗರದ್ದು ಎನ್ನಲಾದ ಆಡಿಯೋ ಭಾರಿ ವೈರಲ್. ಈ ಆಡಿಯೋ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಷ್ಟೇ. ಇದನ್ನು ಖಾಕಿ ಪಡೆಯೋರು ಭೇದಿಸಬೇಕು. ನಿಜಕ್ಕೂ ಈ ಪ್ಲಾನ್ ಏನಾದರೂ ಆಗಿದೆಯಾ? ಇವತ್ತು ವೈರಲ್ ಆಗ್ತಾ ಇದೆ ಬೆಂಬಲಿಗರದ್ದು ಎನ್ನಲಾದ ಆಡಿಯೋ. ಬ್ರೇಕಿಂಗ್ ನ್ಯೂಸ್. ಹಾಗಾದರೆ ಆಡಿಯೋದಲ್ಲಿ ಏನಿದೆ ಅಂತ ಕೆಲವೇ ಕ್ಷಣದಲ್ಲಿ ನಿಮಗೆ ಕೇಳಿಸ್ತೀನಿ ನಾನು. ದಾಂಧಲೆ ಆಡಿಯೋ ಈ ಮೂಲಕ ಸಂಚಲನವನ್ನು ಉಂಟು ಮಾಡಿದೆ. ಯಾಕೆಂದರೆ ಒಂದು ಕಡೆ ಇವತ್ತು 11 ಗಂಟೆಗೆ ಹಿಯರಿಂಗ್ ಇದೆ, ಅದಕ್ಕೂ ಮುಂಚೆ ಒಂದು ಆಡಿಯೋ ವೈರಲ್ ಆಗ್ತಿದೆ. ಬೆಂಬಲಿಗರದ್ದು ಅಂತ ಹೇಳಲಾದಂಥ ಒಂದು ಆಡಿಯೋ ಇದು. ಯಾರು ಬೇಕಾದ್ರೂ ಮಾಡಿರ್ಬೋದು, ಇಲ್ಲ ಅಂತಲ್ಲ, ಆದರೆ ಬೆಂಬಲಿಗರದ್ದು. ಬಿಕಾಸ್ ನಮ್ಮಣ್ಣ ನಮ್ಮ ಕಡೆಯವರು ಹೇಗಿರಬೇಕು ಅಂತೆಲ್ಲ ಅವರು ಮಾತಾಡ್ತಿರೋದ್ರಿಂದ ಅವರ ಬೆಂಬಲಿಗರದ್ದು ಅಂತ ಎಲ್ಲ ಕಡೆ ವೈರಲ್ ಮಾಡ್ತಿದ್ದಾರೆ. ಎಲ್ಲ ಆಡಿಯೋ ಯಾರದ್ದು, ಯಾಕೆ ಮಾಡ್ತಿದ್ದಾರೆ, ಇದರ ಸತ್ಯಾಸತ್ಯತೆಯನ್ನು ಖಾಕಿ ಪಡೆ ಭೇದಿಸಬೇಕು. ಹಾಗಾದರೆ ಬೆಂಬಲಿಗರದ್ದು ಎನ್ನಲಾದ ಆಡಿಯೋದಲ್ಲಿ ಏನಿದೆ? ಇಲ್ಲಿದೆ, ಬನ್ನಿ ಕೇಳೋಣ. ದಯವಿಟ್ಟು ವಿನಂತಿಕೊಳ್ತೀನಿ, ನಾಳೆ ಬೆಳಗ್ಗೆ 8:00 ವಿನಯ್ ಕುಲಕರ್ಣಿ ಸಾಹೇಬರಿಗೆ CBI ಅವರು ಧಾರವಾಡ ಸಬರ್ಬನ್ ಸ್ಟೇಷನ್ಗೆ ಕರ್ಕೊಂಬರ್ತಾ ಇದ್ದಾರೆ ಎನ್ಕ್ವೈರಿಗೆ. ಆದ ಕಾರಣ ತಾವುಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾಳೆ ಸಬರ್ಬನ್ ಸ್ಟೇಷನ್ ಕಡೆ ಬರಬೇಕು. ಯಾಕಪ್ಪ ಅಂದ್ರೆ ನೀವು ಬರೀ ಸೆಲ್ಫಿ ತಕ್ಕೊಳಕ್ಕೆ, ಸಾಹೇಬ್ರ ಹೆಸರು ಹೇಳಕ್ಕೆ ಅಷ್ಟೊಂದು ನಡೆಯಂಗಿಲ್ಲ. ಮೊನ್ನೆ ನೋಡೇವಿ ಎಷ್ಟು ಜನ ಬಂದಿರಿ, ಯಾರು ಬಂದಿರಿ ಎಲ್ಲ ನೋಡೇವಿ. ಅದಕ್ಕೆ ದಯವಿಟ್ಟು ಹೆಚ್ಚಿನ ಪ್ರಮಾಣದಾಗ ಬರ್ರಿ. ಮುಂದಿದ್ದಾಗ ಅಷ್ಟೇ ವಿನಯನ ಅನ್ನೋದು ಬಿಟ್ಟು ಏನ ಅಭಿಮಾನಿಗಳು ಏನದಿರಲ್ಲ ಪಕ್ಕ ಈ ಬ್ಯಾನರ್ದಾಗ ಫೋಟೋದಾಗ ಹಾಕೋದು ಬಿಡ್ರಿ. ಯಾವ್ಯಾವ ಅದಿರಲ್ಲ, ದಯವಿಟ್ಟು ನಾಳೆ ಬೆಳಗ್ಗೆ 8:00 ಬರ್ರಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರವಾಗಿ ನನ್ನ ಸಹೋದ್ಯೋಗಿ ಧಾರವಾಡದಿಂದ ಪರಶುರಾಮ್ ತಹಸೀಲ್ದಾರ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಪರಶುರಾಮ್ ತಹಸೀಲ್ದಾರ್. ಬೆಳಗ್ಗೆ 8:00 ಬರ್ರಿ ಧಾರವಾಡದ ಸಬರ್ಬನ್ ರೈಲ್ವೆ ಸ್ಟೇಷನ್ಗೆ ಅಂತ ಯಾರ್ದು ಆಡಿಯೋ ಕೇಳಿಸ್ಕೊಂಡೆ ನಾನು. ಅವರ ಅಭಿಮಾನಿಗಳು ಯಾರಾದರೂ ಇದ್ದರೆ ಈ ಆಡಿಯೋ ಯಾರದ್ದು ಅಂತ ಹೇಳೋದಕ್ಕೆ ಭಾಳ ಟೈಮ್ ಬೇಕಾಗಲ್ಲ ನನ್ನ ಪ್ರಕಾರ. ಗೊತ್ತಿಲ್ಲ ಯಾರ ಹೆಸರು ಓಡಾಡ್ತಿದೆ ಅಂತ. ಬಟ್ ಈಗ 10:00 ಆಯಿತು. 8:00 ಏನಾದರೂ ಅಭಿಮಾನಿಗಳು ಬಂದಿದ್ದಾರಾ ಈ ಕರೆ ಕೇಳಿಸ್ಕೊಂಡು, ಅಥವಾ ಈ ಆಡಿಯೋ ವೈರಲ್ ಆಯಿತು ಅಂತ ಪ್ಲ್ಯಾನ್ ಚೇಂಜ್ ಆಗಿದೆಯಾ? ಏನು ವಿಷಯ ಓಡಾಡ್ತಾ ಇದೆ ಅಲ್ಲಿ? ಹರೀಶ್ ನಾಗರಾಜ್, ಈಗಾಗಲೇ ಇವತ್ತು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ CBI ಕಸ್ಟಡಿ ಅವಧಿ ಮುಕ್ತಾಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಧಾರವಾಡದ 3ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿದೆ. ಅದಕ್ಕೆ ಈಗಾಗಲೇ CBI ಅಧಿಕಾರಿಗಳು ಮತ್ತು ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದರೆ, ಇನ್ನೊಂದೆಡೆ ಅಭಿಮಾನಿಗಳು ಅಂತ ಹೇಳಿಕೊಂಡಂತಹ ಕೆಲವು ಕಿಡಿಗೇಡಿಗಳು ವಿಡಿಯೋವೊಂದನ್ನು ವೈರಲ್ ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲಿ ಪೋಸ್ಟ್ಗಳನ್ನು ಮಾಡುವುದರ ಮೂಲಕ ಜನರಿಗೆ ಪ್ರಚೋದನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರನ್ನ ಇವತ್ತು ಏನು ಕೋರ್ಟ್ಗೆ ಹಾಜರುಪಡಿಸಬೇಕಾಗಿದೆ, ಅದಕ್ಕಿಂತ ಪೂರ್ವದಲ್ಲಿ ಏನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆರೋಗ್ಯ ತಪಾಸಣೆ ಮಾಡಬೇಕಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಜಮಾವಣೆಗೊಂಡು ಗೊಂದಲವನ್ನು ಸೃಷ್ಟಿಸಿ ದೊಂಬಿಯನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಕೆಲವರು ಮಾಡಿಕೊಂಡಂಥದ್ದೇ ಕಂಡು ಬರ್ತಾ ಇದೆ. ವಿನಯ್ ಕುಲಕರ್ಣಿ ಅವರನ್ನ ಈಗಾಗಲೇ ಏನು CBI ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಇದಾದ ನಂತರ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ರೆ, ಇನ್ನೊಂದೆಡೆ ಅಭಿಮಾನಿಗಳಂತ ಹೇಳಿಕೊಂಡು ಗೊಂದಲವನ್ನು ಸೃಷ್ಟಿಸಿ ಇನ್ನಿತರರ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ಲಾನ್ ಅನ್ನ ಮಾಡಿರುವ ಹಾಗೆ ಕಂಡು ಬರ್ತಾ ಇದೆ. ಇದರ ಹಿಂದೆ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರ ವಿಚಾರಣೆಯ ನಂತರ ಇನ್ನಷ್ಟು ಪ್ರಭಾವಿ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಬಲವಾಗಿವೆ. ಹೀಗಾಗಿ ಅದರ ಮೇಲೆ ಪ್ರಭಾವವನ್ನು ಬೀರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ನಮಗೆ ಗೊತ್ತಿರೋ ಹಾಗೆ ಮೊನ್ನೆ ವಿನಯ್ ಕುಲಕರ್ಣಿ ಅವರು ಮಾತಾಡ್ತಿರ್ಬೇಕಾದ್ರೂ ಕೂಡ ಪ್ರತಿಪಕ್ಷದ ಮೇಲೆ ನೇರ ಆರೋಪ ಮಾಡಿದ್ರು. ರಾಜಕೀಯವಾಗಿ ನನ್ನನ್ನು ಮುಗಿಸುವಂತಹ ಪ್ಲಾನ್ ಇದು ಅಂತ ಅವ್ರು ಹೇಳಿದ್ರು. ಜೊತೆಗೆ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ಅಭಿಮಾನಿಗಳು ಎನ್ನಲಾದಂಥ ಇನ್ಯಾರದೋ ವಿಡಿಯೋ ವೈರಲ್ ಆಗ್ತಾ ಇದೆ. ಜೊತೆಗೆ ಬೆಳಗ್ಗೆ 8:00 ಯಾರಾದರೂ ಬಂದಿದ್ರು, ಅಲ್ಲೇನಾದ್ರು ಬೆಳವಣಿಗೆ ನಡೀತಾ ಅಥವಾ ಏನೂ ನಡೆದಿಲ್ವಾ? ಹರೀಶ್ ನಾಗರಾಜ್, ಈಗಾಗಲೇ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಹುಬ್ಬಳ್ಳಿಯ CAR ಮೈದಾನದಲ್ಲಿರುವಂತಹ ಕಚೇರಿಯಲ್ಲಿದ್ದಾರೆ. ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಅವರನ್ನ ಬಂಧಿಸಿ ಇಲ್ಲಿ ಕರೆತಂದಾಗ
ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು ಇಲ್ಲಿ ಬಂದಿದ್ರು. ನಿನ್ನೆ ಸ್ವಲ್ಪ ಪ್ರಮಾಣ ಕಡಿಮೆ ಇತ್ತು. ಆದರೆ ಇವತ್ತು ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದರಿಂದಾಗಿ, ಜೊತೆಗೆ ಈ ಮೈದಾನದ ಸುತ್ತಮುತ್ತ ಯಾವುದೇ ವ್ಯಕ್ತಿಗಳಿಗೆ ನಿಲ್ಲಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಾಹನಗಳನ್ನು ದೂರದಲ್ಲಿಯೇ ತಡೆದು ಕಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕ್ಷಣದವರೆಗೂ ಇಲ್ಲಿ ಯಾವುದೇ ಕಾರ್ಯಕರ್ತರು ಕಾಣಿಸಿಕೊಳ್ತಾ ಇಲ್ಲ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಈ ಒಂದು ಏನು CAR ಮೈದಾನ ಇದೆ, ಇದೇ ಒಂದು ಮೈದಾನದ ಕಚೇರಿ ಹಿಂಭಾಗದಲ್ಲಿದೆ. ಅಲ್ಲಿ ವಿನಯ್ ಕುಲಕರ್ಣಿ ಅವರ ವಿಚಾರಣೆ ನಡೀತಾ ಇದೆ. ಅಧಿಕಾರಿಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಕಾರ್ಯಕರ್ತರನ್ನ ನಿಯಂತ್ರಿಸಲಿಕ್ಕಾಗಿ ಕಠಿಣ ಕ್ರಮಗಳನ್ನು ಕೈಗೊಂಡಿರುವುದರಿಂದಾಗಿ ಇವತ್ತು ಬೆಳಗ್ಗೆಯಿಂದ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರಾಗಿರಲಿ, ವಿನಯ್ ಕುಲಕರ್ಣಿ ಬೆಂಬಲಿಗರಾಗಿರಲಿ ಈ ಭಾಗದಲ್ಲಿ ಬಂದಿಲ್ಲ. ಬದಲಾಗಿ ಪೊಲೀಸ್ ಬಂದೋಬಸ್ತನ್ನ ಇಲ್ಲಿ ಮಾಡಲಾಗಿದ್ದು, ಎಸ್ಕಾರ್ಟ್ ಕೂಡ ಸಿದ್ಧಪಡಿಸಿ ಇಟ್ಟುಕೊಳ್ಳಲಾಗಿದೆ, ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಒಳಗಿಂದ ಈ ಒಂದು ಎಸ್ಕಾರ್ಟ್ ವಾಹನ ಬರ್ತಾ ಇದೆ. ಪೊಲೀಸ್ ಸಿಬ್ಬಂದಿಗಳು ತಯಾರಿಗಳನ್ನು ಮಾಡಿಕೊಂಡು ಬ್ಯಾರಿಕೇಡ್ಗಳನ್ನು ಹಾಕಿ ಒಳಗಿನಿಂದ ತೆರಳುವಂತಹವರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ. CBI ಅಧಿಕಾರಿಗಳಿಗೆ ಮಾತ್ರ ಒಳಗೆ ತೆರಳಲಿಕ್ಕೆ ಅವಕಾಶ ಇದೆ. ಇನ್ನೊಂದೆಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತ್ರ ಒಳಗೆ ಹೋಗಬಹುದಾಗಿದೆ. ಹೀಗಾಗಿ ಈ ಒಂದು ಹೆದ್ದಾರಿ ಏನಿದೆ, ಹೆದ್ದಾರಿಯ ಅಕ್ಕಪಕ್ಕ ಕೂಡ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಬಿಡ್ತಾ ಇಲ್ಲ. ಯಾವುದಾದ್ರೂ ವಾಹನಗಳಲ್ಲಿ ಜನರು ಬಂದರೆ ಅವರನ್ನ ಪರಿಶೀಲಿಸಿ ಮುಂದೆ ತೆರಳುವಂತೆ ಹೇಳಲಾಗ್ತಾ ಇದೆ. ಈ ಒಂದು ವಾಹನವನ್ನು ಗಮನಿಸಬಹುದು. ಇದರಲ್ಲಿ CBI ಅಧಿಕಾರಿಗಳು ಇದ್ದಾರೆ. ಇವರು ಈಗ ವಿಚಾರಣೆಯನ್ನ ಮಾಡಿ ವಿನಯ್ ಕುಲಕರ್ಣಿ ಅವರನ್ನ ಸಾಕಷ್ಟು ಪ್ರಮಾಣದಲ್ಲಿ ವಿಚಾರಣೆ ಮಾಡಿದ್ರು. ಇನ್ನೊಂದೆಡೆ ಇದರಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಇದ್ದಂತೆ ಕಂಡು ಬರುತ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಬಂದಂತಹ ಏನು ಕೆಲವು ವೈದ್ಯರಿದ್ದಾರೆ ಮತ್ತು ಸಿಬ್ಬಂದಿ ವರ್ಗದವರಿದ್ದಾರೆ, ಅವರು ಆರೋಗ್ಯ ತಪಾಸಣೆ ಮಾಡಿದ್ದು ಕಂಡು ಬರ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಆರೋಗ್ಯ ತಪಾಸಣೆಯನ್ನ ಮಾಡಿ ತೆರಳಬಹುದು ಅನ್ನುವಂತಹ ಮಾಹಿತಿ ಇದರಿಂದ ನಾವು ಗಮನಿಸಬಹುದು. ಯಾಕಂದ್ರೆ ಈ ವಾಹನದಲ್ಲಿ ಪೊಲೀಸ್ ವಾಹನ ಇದಾಗಿತ್ತು. ಈ ವಾಹನದಲ್ಲಿ ಕೆಲವು ವೈದ್ಯರನ್ನ ಮತ್ತು ನರ್ಸಿಂಗ್ ಸಿಬ್ಬಂದಿಗಳನ್ನ ಏನು ಅಡ್ರೆಸ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ. ಹರೀಶ್ ನಾಗರಾಜು ಇವರು ವೈದ್ಯರಾಗಿದ್ರು. ಯಾಕಂದ್ರೆ ಕೋರ್ಟ್ಗೆ ಹಾಜರುಪಡಿಸುವ ಮೊದಲು ಅವರನ್ನ ವಿನಯ್ ಕುಲಕರ್ಣಿ ಅವರ ಆರೋಗ್ಯ ತಪಾಸಣೆ ಮಾಡುವಂತ ಒಂದು ಪದ್ಧತಿ ಇರ್ತದೆ, ಏನು ಅದನ್ನ ಪಾಲಿಸಲೇಬೇಕಾಗ್ತದೆ. ಅದೇ ಪ್ರಕಾರವಾಗಿ ಜಿಲ್ಲಾಸ್ಪತ್ರೆಗೆ ಕರೆದು ಒಯ್ದು ತಪಾಸಣೆ ಮಾಡಬೇಕಾಗಿತ್ತು. ಆದರೆ ವೈದ್ಯರು ನೇರವಾಗಿ ಇಲ್ಲಿಯೇ ಬಂದು ತಪಾಸಣೆ ಮಾಡಿದ್ದು ಕೂಡ ಕಂಡು ಬಂತು. ಹರೀಶ್ ನಾಗರಾಜ್ ಬಿ ಹೋಲ್ಡ್, ಇನ್ನು ನಿಮ್ ಜೊತೆ ಮಾತಾಡಬೇಕು. ಬಿಕಾಸ್ 11 ಗಂಟೆಗೆ